ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ಸೊ ಫ್ರೆಂಡ್ಸ್, ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು ಯಾವ ರೀತಿ ಒಂದು ವಿಡಿಯೋ ಬೇಸ್ ಆಗಿದೆ ಅಂತ ಹೇಳಿ. ಸೊ ತುಂಬ ದಿನದಿಂದ ಎಲ್ಲರೂ ಕಾಯ್ತಾ ಇದ್ರಿ ಅನ್ಕೋತೀನಿ ಇದೊಂದು ವಿಡಿಯೋಗೋಸ್ಕರ. ಸೊ ಇವಾಗ ನೋಡ್ಬೋದು ನೀವು, ನನಗೆ ಮೊನ್ನೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಏನೋ ಹೇಳ್ತಾ ಇದ್ರಪ್ಪ ಅಂತಂದರೆ, ನಾವೇನು ಯೂಸ್ ಮಾಡ್ದೇನೆ ಇನ್ಸ್ಟಾ ಆಗಿರ್ಬೋದು, ಯಾವುದೊಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ದೇ ನೆಟ್ ಡಾಟಾ ಹೇಗೆ ಖಾಲಿ ಆಗುತ್ತಂತ ಹೇಳಿ. ಸೊ ನಾನು ನಿಮಗೆ ಮೊದಲದಾಗೆ ಹೇಳಿರೋ ಹಾಗೆಯೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ರಿಯಪ್ಪ ಅಂತಂದರೆ ಈ ರೀತಿ ನೆಟ್ ಬೇಗನೆ ಖಾಲಿ ಆಗೋ ಯೂಸೇಜ್ ಮಾತ್ರ ತುಂಬಾ ಖಾಲಿ ಆಗೋ ಚಾನ್ಸಸ್ ಇರುತ್ತಂತ ಹೇಳಿ. ಬಟ್ ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವೇನು ಬೇಕು ಅಂತ ಏನು ಡೌನ್ಲೋಡ್ ಮಾಡ್ಕೊಂಡಿರೋಂಗಿಲ್ಲ. ಒಂದು ವೈರಸ್ ಇರುತ್ತೆ, ಯಾವುದೋ ಒಂದು ಲಿಂಕ್ನ ಒಂದು ಸೆಂಡ್ ಮಾಡಿರ್ತಾರೆ ನಿಮಗೆ, ನೀವು ಅದನ್ನು ಕ್ಲಿಕ್ ಮಾಡಿರ್ತೀರ ಬೈ ಚಾನ್ಸ್ ಆಗಿ. ಸೊ ಅಂದರೆ ಬುದ್ಧಿವಂತರು ಅದೆಲ್ಲ ನೋಡಿ ಅಯ್ಯೋ ಮಾಡಬಾರ್ದು, ನಮಗೇನೋ ವೈರಸ್ ಇದೆ ನಮ್ಮ ಫೋನ್ಗೆ, ಇದು ಬರ್ಬೋದು ಅಂತ ಹೇಳಿ ಸ್ಪೈ ಮಾಡ್ತಾರಲ್ಲ. ಸೊ ಆ ರೀತಿ ಅಂತ ಗೊತ್ತಿರೋರು ಇದನ್ನು ಮಾಡ್ತಾರೆ. ಸಪೋಸ್ ಅದು ಇದೆಲ್ಲ ಲಿಂಕ್ ಕಳಿಸಿರ್ತಾರೆ, ಏನು ನೋಡೋಣ ಅಂತ ಹೇಳಿ ಓಪನ್ ಮಾಡಿದ ತಕ್ಷಣ ವೈರಸ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಒಂದು ಚಲೋದಕ್ಕೂ ಅಂತಲೂ ಹೇಳ್ಬೋದು, ಮತ್ತು ಕೆಟ್ಟದಕ್ಕೂ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಇವ್ರದ್ದೊಂದು ವಿಡಿಯೋ ಬಂದುಬಿಟ್ಟು ನಿಮ್ಮ ನೆಟ್ ಡಾಟಾನ ಯಾವ ರೀತಿ ಯೂಸೇಜ್ ಒಂದು ಕಡಿಮೆ ಮಾಡ್ಬೋದು. ಅಷ್ಟೆಲ್ಲ ಜಾಸ್ತಿ ಯೂಸ್ ಮಾಡಿದರೂ ಕೂಡ, ನಾವು ಫೋನನ್ನು ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಕೂಡ ಜಾಸ್ತಿ ಯೂಸ್ ಮಾಡಿದರೂ ಕೂಡ ನಮ್ಮ ನೆಟ್ ಮಾತ್ರ ಜಾಸ್ತಿ ಖಾಲಿ ಆಗಬಾರ್ದು. 24 ಗಂಟೆಯಲ್ಲಿ ಅಂದರೆ ಒಂದು ದಿನದಲ್ಲಿ ನೀವು 1 GB ಆರಾಮಾಗಿ ಖಾಲಿ ಮಾಡಬಹುದು. ಇನ್ನೂ ಅದು ಉಳಿದ್ರೂ ಕೂಡ ಉಳಿಬಹುದು. ಯಾವ ರೀತಿ ಅಂತಂದರೆ, ಒಂದು 5 ಸೆಟ್ಟಿಂಗ್ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಯಾವುದೇ ಆ್ಯಪ್ಸ್ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ, ಯಾವುದೇ ಒಂದು ಅಪ್ಲಿಕೇಶನ್ APKನ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ. ಜಸ್ಟ್ ನಿಮಗೆ 5 ಸೆಟ್ಟಿಂಗ್ನಲ್ಲಿರುವಂಥ ಒಂದು ಸ್ಟೆಪ್ಸ್ ಇರುತ್ತೆ, ಅದರಲ್ಲಿ ಆಫ್ ಮಾಡಿ ಆನ್ ಮಾಡಿದ್ರೆ ಈ ರೀತಿಯೆಲ್ಲ ನಿಮಗೆ ನೆಟ್ ಜಾಸ್ತಿ ಖಾಲಿ ಆಗೋ ಚಾನ್ಸಸ್ ಮಾತ್ರ ತುಂಬ ಕಡಿಮೆ. ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಬೇಕಾದರೆ. ನಾನು ಯಾಕೆ ಗ್ಯಾರಂಟಿ ಕೊಡ್ತೀನಿ ಅಂತಂದರೆ, ನಾನು ಇದನ್ನು 1 ವಾರದಿಂದ ಯೂಸ್ ಮಾಡ್ತಾ ಬಂತು. ಆ್ಯಕ್ಚುಲಿ MI ಒಂದು ವರ್ಷನ್ ಅಂದರೆ MI ಫೋನಲ್ಲಿ ಕೂಡ ಯೂಸ್ ಮಾಡಿದೆ. ನನ್ನ ಬೇಸಿಕ್ ಸೆಟ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅಂತ ಹೇಳಿ, ಸೊ ಅದರಲ್ಲೂ ಕೂಡ ಯೂಸ್ ಮಾಡಿದ್ದೀನಿ. ಸೊ ನನಗೆ ತುಂಬಾ ಅಂದರೆ ನನಗೆ ಬೆನಿಫಿಟ್ ಸಿಕ್ಕಿದೆ. ಈ ಒಂದು ಸೆಟ್ಟಿಂಗ್ಸ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಹೋದರೆ ತುಂಬಾ ಬೆನಿಫಿಟ್ ಸಿಕ್ಕಿದೆ. ಜಾಸ್ತಿ ನೆಟ್ ಖಾಲಿ ಆಗೋಲ್ಲ. ಅದರಲ್ಲೂ ಯೂಟ್ಯೂಬರ್ಸ್ ಅಂತಂದರೆ ಏನಾಗುತ್ತಪ್ಪ ಅಂತಂದರೆ, ಇವಾಗ ನಾವು ಯಾವುದೋ ಒಂದು ಆ್ಯಪ್ಸ್ನ ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಅಂತಂದರೆ ಆಬ್ವಿಯಸ್ಲಿ ಯೂಟ್ಯೂಬರ್ಸ್ ಕೂಡ ಅದನ್ನು ಆ್ಯಪ್ಸ್ನ ಒಂದು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲೂ ಕೂಡ ಯಾವುದೇ ಒಂದು ಆ್ಯಪ್ಸ್ನ ನೀವು ವಾಟ್ಸಪ್ ಏನು ತೊಗೊಳೋದಕ್ಕೆ ವೈರಸ್ ಅಟ್ಯಾಕ್ ಇದ್ದೇ ಇರುತ್ತೆ. ಸೊ ಅದರಿಂದ ಏನಾದರೂ ಒಂದು ಒಳ್ಳೇದು ಬರ್ತಾ ಇದೆ ಅಂತಂದರೆ ಕೆಟ್ಟದ್ದು ಕೂಡ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವುದೋ ಒಂದು ಆ್ಯಪ್ಸ್ನ ಕೂಡ ರಿವ್ಯೂ ಮಾಡಬೇಕು ಅಂತಂತಂದರೆ ಅಲ್ಲಿ ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಸೊ ಅದರಿಂದ ಈ ರೀತಿ ಆಗೋದ್ರಿಂದ ಇವಾಗ ನನಗೂ ಕೂಡ ತುಂಬಾ ಇದು ಪ್ರಾಬ್ಲಮ್ ಆಗ್ತಾಯಿದ್ದೀವಿ. ಇದು ನೆಟ್ ಬೇಗನೆ ಖಾಲಿ ಆಗೋದ್ರಿಂದ. ಯಾಕಂದರೆ ಟೆಕ್ ಯೂಟ್ಯೂಬರ್ಸ್ ಅಂದಮೇಲೆ ಏನಾಗುತ್ತಪ್ಪ ಅಂತಂದರೆ ಎಲ್ಲವನ್ನು ನಾವು ಕ್ಲಾರಿಫೈ ಮಾಡ್ಕೋಬೇಕಾಗತ್ತೆ ಮುಂಚೆನೇ. ಒಂದು ಟೆಕ್ ನ್ಯೂಸ್ ಹೇಳಬೇಕು ಅಪ್ಪ ಅಂತಂದರೆ ಒಂದು ತುಂಬಾ ಸೋರ್ಸ್ನ ಕಲೆಕ್ಟ್ ಮಾಡ್ತೀವಿ ನಾವು. ಒಂದು ವೆಬ್ಸೈಟ್ನಿಂದ ಕಲೆಕ್ಟ್ ಮಾಡಲ್ಲ, ತುಂಬ ಒಂದು ಸೋರ್ಸ್ನ ಕಲೆಕ್ಟ್ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಇವಾಗ ಒಂದು ವೆಬ್ಸೈಟ್ನಲ್ಲಿ ಏನೋ ತಪ್ಪು ಕೊಟ್ಟಿರ್ತಾರೆ, ಇನ್ನೊಂದು ವೆಬ್ಸೈಟ್ನಲ್ಲಿ ಇನ್ನೊಂದು ತಪ್ಪು ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದು ಸರಿ ಅಂತ ಹೇಳಿ ನಾವು ಇನ್ನೊಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಟೈಮ್ ತುಂಬಾ ತೊಗೊಳುತ್ತೆ. ಅದರಲ್ಲಿ ನೆಟ್ ಮಾತ್ರ ಇಷ್ಟೊಂದು ಸ್ಪೀಡಾಗಿ ಇದಾಗುತ್ತಲ್ಲ. ಸೊ ಈ ರೀತಿ ಆಗೋದ್ರಿಂದ ನನಗೂ ಕೂಡ ಈ ಒಂದು ನೆಟ್ನ ಕನ್ಸ್ಯೂಮ್ ಮಾಡಬೇಕಲ್ಲ ಯಾವ ರೀತಿ ಆದರೂ ಅಂತ ಹೇಳಿ ಯೋಚನೆ ಮಾಡಿ ಈ ಒಂದು 5 ಸೆಟ್ಟಿಂಗ್ನ ನಾನು ಟ್ರಿಕ್ಸ್ನ ಒಂದು ಯೂಸ್ ಮಾಡಿ ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ಅದನ್ನು ನೀವು ಕೂಡ ಯೂಸ್ ಮಾಡಿಕೊಂಡು ಬೆನಿಫಿಟ್ ಕೂಡ ತೊಗೊಳ್ಬೋದು. ನಾನು ಮುಂಚೆ ಹೇಳಿದಾಗೆ ಯಾವುದೇ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ, ಏನೂ ಇಲ್ಲ. ಜಸ್ಟ್ ಈ ಒಂದು 5 ಸೆಟ್ಟಿಂಗ್ ನಾನು ನಿಮ್ಮ ಫೋನ್ನಲ್ಲೇ ಮಾಡಿದರೆ ಸಾಕು. ನಿಮ್ಮ ನೆಟ್ ನಿಮಗೆ 90% ಸೇವ್ ಆಗುತ್ತೆ. ನಾನು ಇದನ್ನು ಮಾತ್ರ ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇನ್ನೂ ಜಾಸ್ತಿ ತಡ ಮಾಡೋದು ಬೇಡ. ಸೊ ನಾನು ನಿಮಗೆ ಮೊದಲ ಸೆಟ್ಟಿಂಗ್ ಬಗ್ಗೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮೊದಲು ಒಂದು ಸೆಟ್ಟಿಂಗ್ ಬಂದುಬಿಟ್ಟು ನೀವು ಜಾಸ್ತಿ ಏನು ಮಾಡಬೇಕಾಗಿಲ್ಲ. ನಿಮ್ಮ ಫೋನ್ನಲ್ಲಿರುವಂಥ ಒಂದು ಸೆಟ್ಟಿಂಗ್ ಅಂತ ಹೇಳಿ ಒಂದು ಐಕಾನ್ ಇರುತ್ತೆ. ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ಬೋದು, ಇದು ನನ್ನ ಬೇಸಿಕ್ ಸ್ಯಾಮ್ಸಂಗ್ ಸೆಟ್ ಆಗಿರುವಂಥದ್ದು. ಸೊ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೌನ್ ಬರಬೇಕಾಗುತ್ತೆ. ಅಂದರೆ ನಿಮಗೆ ಅಬೌಟ್ ಫೋನ್ ಅಂತ ಒಂದಿರುತ್ತೆ. MI ಫೋನಲ್ಲಿ ಏನಾಗುತ್ತೆ ಅಂದರೆ ಮೇಲ್ಗಡೆ ಇರುತ್ತೆ, ಬಟ್ ಒಂದು ಸ್ಯಾಮ್ಸಂಗ್ ಫೋನಲ್ಲಿ ಅಬೌಟ್ ಫೋನ್ ಅಂತ ಹೇಳಿ ಕೆಳಗಡೆ ಇರುವಂಥದ್ದು. ಸೊ ಇಲ್ಲಿ ಬೇರೆ ಇನ್ಫಾರ್ಮೇಷನ್ ಅಂತ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಹೋದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಬಿಲ್ಡ್ ನಂಬರ್ ಅಂತ ಇರುತ್ತೆ. ಸೊ ಇದರಲ್ಲಿ 4ರಿಂದ 5 ಸಲ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಯು ಆರ್ ನಾವು 3 steps ಟು ಅವೇ ಫ್ರಮ್ ಬೀಯಿಂಗ್ ಡೆವಲಪರ್ ಅಂತ ಇದೆ. ಸೊ ಇಲ್ಲಿ ನೀವು ಮತ್ತೆ ಹಾಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಪಿನ್ನ ಕೇಳುತ್ತೆ. ಅಂದರೆ ನೀವು ಪಾಸ್ವರ್ಡ್ ಏನಿಟ್ಟಿರ್ತೀರ ಸೊ ಅದನ್ನು ಇಲ್ಲಿ ನೀವು ಮಾಡಬೇಕಾಗತ್ತೆ.
ಸೊ ಇವಾಗ ಫ್ರೆಂಡ್ಸ್ ನೋಡ್ಬೋದು ಡೆವಲಪ್ ಮೋರ್ ಹ್ಯಾಸ್ ಬಿನ್ ಅನೇಬಲ್ಡ್ ಅಂತ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕಾಗಿಲ್ಲ, ಬ್ಯಾಕ್ ಬರಬೇಕಾಗುತ್ತೆ. ಫುಲ್ ಬ್ಯಾಕ್ ಬಂದು ಇಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ ಅಂತ ನಿಮಗೆ ಒಂದು ಐಕಾನ್ ಕಾಣ್ತಿರುವಂಥದ್ದು ನೋಡ್ಬೋದು ನೀವು ಇಲ್ಲಿ. ಸೊ ಫ್ರೆಂಡ್ಸ್ ಏನಾಗುತ್ತಪ್ಪ ಅಂತಂದರೆ ಡೆವಲಪರ್ ಆಪ್ಷನ್ ನಿಮಗೆ ಒಂದೊಂದು ಫೋನಲ್ಲಿ ಕಾಣಿಸಲ್ಲ. ಸೊ ಅದರಿಂದ ನೀವು ಇಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗಿ ಡೆವಲಪರ್ ಅಂತ ಏನಾದ್ರು ಸರ್ಚ್ ಮಾಡಿದ್ರೆ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ನೀವು ಹೋಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಸೊ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಹೋಗಿ ಇಲ್ಲಿ ಹೋದಾದ್ಮೇಲೆ ನೋಡ್ಬೋದು ನೀವು ಬಗ್ ರಿಪೋರ್ಟರ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡ್ಲಿಕ್ಕೆ ಹೋಗಬೇಡಿ, ಇಲ್ಲಿ ನಿಮಗೆ ಆ್ಯಪ್ಸ್ ಅಂತ ಒಂದು ಇದು ಕಾಣುತ್ತೆ. ಸೊ ಆ್ಯಪ್ಸ್ನ ಸರ್ಚ್ ಮಾಡಿ. ಸೊ ಫ್ರೆಂಡ್ಸ್ ಇದರಲ್ಲಿ ನೋಡ್ಬೋದು ನೀವು ಆ್ಯಪ್ಸ್ ಅಂತ ಇರುವಂಥದ್ದು. ಸೊ ಸಪೋಸ್ ಇಲ್ಲಿ ನಿಮಗೆ ಆ್ಯಪ್ಸ್ ಕೂಡ ಸಿಗಲಿಲ್ಲ ಅಂತಂದರೆ ಇಲ್ಲಿ ಹೋಗಿ ನೀವು ಸರ್ಚ್ ಬಾರ್ ಹತ್ರ ಹೋಗಿ ಆ್ಯಪ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಅದು ಬರುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಜಾಸ್ತಿ ಏನು ಮಾಡಬೇಕಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು ಡೋಂಟ್ ಕೀಪ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಇದನ್ನು ನೀವು ಬೇಗನೆ ಆನ್ ಮಾಡ್ಕೋಬೇಕಾಗತ್ತೆ. ಆನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಆದಮೇಲೆ ನಿಮಗೆ ನೆಕ್ಸ್ಟ್ ಆಗಿ ಬಂದಿರುವಂಥದ್ದು. ಸೊ ಇದು ಒಂದನೇ ಸ್ಟೆಪ್ ಆಗಿರುವಂಥದ್ದು, ಒಂದನೇ ಸೆಟ್ಟಿಂಗ್ನಲ್ಲಿ. ಸೊ ಇದಾದಮೇಲೆ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡಬೇಕಂತ ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಮಾಡಬೇಕಾಗುತ್ತೆ. ಸೊ ಇದು ಮೊದಲೇ ಒಂದು ಸೆಟ್ಟಿಂಗ್ ಆಗಿರುವಂಥದ್ದು. ಡೆವಲಪರ್ ಆಪ್ಷನ್ಗೆ ಯಾಕೆ ಹೋಗಬೇಕಪ್ಪ ಅಂತಂದ್ರೆ ನಮ್ಮ ಫೋನ್ ಏನೇನೆಲ್ಲ ಪ್ರೊಸೆಸರ್ ವರ್ಕ್ ಆಗುತ್ತಲ್ಲ, ಸೊ ಇದೆಲ್ಲ ಪ್ರೊಸೆಸರ್ ಬಂದುಬಿಟ್ಟು ಡೆವಲಪರ್ ಆಪ್ಷನ್ನಲ್ಲೇ ಇರುವಂಥದ್ದು. ಸೊ ಇದು ಮೊದಲೇ ಒಂದು ಸೆಟ್ಟಿಂಗ್ ಆಗಿರುವಂಥದ್ದು. ಸೊ ಫ್ರೆಂಡ್ಸ್ ಎರಡನೇ ಒಂದು ಸೆಟ್ಟಿಂಗ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನೀವೇನು ಜಾಸ್ತಿ ಏನು ಮಾಡಬೇಕಾಗಿಲ್ಲ. ಎಲ್ಲ ಒಂದು ಫೋನಲ್ಲಿ ಕ್ರೋಮ್ ಬ್ರೌಸರ್ ಮಾತ್ರ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಹಾನರ್ ಮತ್ತು UI ಫೋನಲ್ಲಿ ಇರಲ್ಲ. ಸೊ ಯಾವುದೇ ಒಂದು ಬ್ರೌಸರ್ ಇದ್ದರೂ ಕೂಡ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಏನು ಮಾಡ್ಬೇಕಂದ್ರೆ ಇವಾಗ ಕ್ರೋಮ್ ಬ್ರೌಸರ್ ನಿಮಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಹೋದ ತಕ್ಷಣ ನೀವು ಇಲ್ಲಿ ನ್ಯೂ ಪ್ಯಾಡ್ ಅಂತ ಹೇಳಿ ಈ ರೀತಿ ಸರ್ಚ್ ಮಾಡಿದ್ರೆ ಏನಪ್ಪ ಆಗುತ್ತಂದರೆ ಇಲ್ಲಿ ನಿಮಗೆ 3 ಡಾಟ್ ಕಾಣ್ತಿರುವಂಥದ್ದು. ಇಲ್ಲಿ ನಿಮಗೆ 3 ಡಾಟ್ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಅಂತ ಹೋಗಬೇಕಾಗತ್ತೆ. ಸೊ ಸೆಟ್ಟಿಂಗ್ ನೀವು ಇಲ್ಲಿ ಹೋದ ತಕ್ಷಣ ಏನು ಮಾಡಬೇಕಂದ್ರೆ ಇಲ್ಲಿ ತೆಳಗಡೆ ಬಂದು ಲೈಟ್ ಮೋಡ್ ಅಂತ ಇರುತ್ತೆ. ಲೈಟ್ ಮೋಡ್ನಲ್ಲಿ ಹೋಗಿ ನೀವು ಆನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಆನ್ ಮಾಡಿದ್ರೆ ಏನಾದ್ರು ಯುವರ್ ಡಾಟಾ ಸೇವಿಂಗ್ ವಿಲ್ ಬಿ ಅಪಿಯರ್ ಹಿಯರ್ ಅಂತ ಇದೆ. ಅಂದರೆ ನಿಮಗೆ ಡಾಟಾ ಏನೊಂದು ಕ್ರೋಮ್ ಬ್ರೌಸರ್ನಿಂದ ಏನೋ ಒಂದು ಡಾಟಾ ಅಬ್ಸರ್ವ್ ಆಗ್ತಿರುತ್ತಲ್ಲ, ಸೊ ಅದನ್ನು ಲೈಟ್ ಮೋಡ್ ಆನ್ ಮಾಡಿಕೊಂಡು ಇಲ್ಲಿ ನಿಮಗೆ ಸೇವಿಂಗ್ಸ್ ಎಷ್ಟಾಗುತ್ತೆ ಅಂತ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿರುವಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡಾಟಾ ಯೂಸೇಜ್ ಮಾತ್ರ ಕಡಿಮೆ ಆಗುತ್ತೆ. ಎಲ್ಲಿಂದಪ್ಪ ಅಂತಂದರೆ ಬ್ರೌಸರ್ಗಳಿರುತ್ತಲ್ಲ, ಸೊ ನಾವು ಏನು ಮಾಡ್ತೀವಿ ಅಂದರೆ ಲಿಂಕ್ನ ಒಂದು ಕ್ಲಿಕ್ ಮಾಡಿದ ತಕ್ಷಣ ಅದು ಬ್ರೌಸರಿಗೆ ಡೈರೆಕ್ಟ್ ಹೋಗ್ತಿರುತ್ತೆ. ಮತ್ತು ಅದರಲ್ಲಿ ಡಾಟಾ ಎಷ್ಟೊಂದು ಕನ್ಸ್ಯೂಮ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಆಗುತ್ತೆ. ಜಾಸ್ತಿ ಕನ್ಸ್ಯೂಮ್ ಆಗೋದು ಈ ಒಂದು ಬ್ರೌಸರ್ನಲ್ಲೇ. ಸೊ ಅದರಿಂದ ಈ ರೀತಿ ಸೆಟ್ಟಿಂಗ್ನ ನೀವು ಲೈಟ್ ಮೋಡ್ನ ಆನ್ ಮಾಡಿಕೊಂಡ್ರೆ ನಿಮ್ಮದು ಒಂದು ಡಾಟಾ ಸೇವಿಂಗ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಫ್ರೆಂಡ್ಸ್ ಮೂರನೇ ಒಂದು ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಇರುತ್ತೆ. ಸೊ ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಹೋದ ತಕ್ಷಣ ನೀವೇನು ಮಾಡಬೇಕಂತಂದರೆ ಇಲ್ಲಿ ಒಂದು ನಿಮಗೆ ಲೋಗೋ ಕಾಣ್ತಿರುವಂಥದ್ದು, ಲೋಗೋದಲ್ಲಿ ಹೋಗಿ ನಿಮಗೆ ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ಸೊ ಸೆಟ್ಟಿಂಗ್ನಲ್ಲಿ ಹೋದ ತಕ್ಷಣ ನಿಮಗೆ ಅಲ್ಲಿ ಡಾಟಾ ಯೂಸೇಜ್ ಫಾರ್ ಡೌನ್ಲೋಡ್ ಅಂತ ಇರುತ್ತೆ. ಸೊ ಇಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡಬೇಕಪ್ಪ ಅಂತಂದರೆ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡನ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇರುತ್ತೆ. ಅಂದರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಅಥವಾ ಡಿವೈಸ್ ಅಂತ ಹೋಗಿ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ನೀವು ಏನೋ ಒಂದು ನಿಮ್ಮ ಫೋನಲ್ಲಿರುವಂಥ ಏನೋ ಒಂದು ಆ್ಯಪ್ಸ್ ಇರುತ್ತಲ್ಲ ನೋಡ್ಬೋದೇವಿ, ಅಪ್ಡೇಟ್ ಅವೈಲೇಬಲ್ ಆ್ಯಪ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಈ ಒಂದು ಇದರಲ್ಲಿ ಕೂಡ ಇರುವಂಥದ್ದು. ಸೊ ಇಲ್ಲಿ ನೋಡ್ಕೋ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಜಿಯೋಡ್ ಆಗಿರ್ಬೋದು, ಗೂಗಲ್ ಕ್ರೋಮ್ ಆಗಿರ್ಬೋದು, ಇವೆಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ವೈರಸ್ಸು ತೊಗೊಂಡು ಇದಾಗ್ತಿರುವಂಥ ಅಂದರೆ ರನ್ ಆಗ್ತಿರುವಂಥ ಆ್ಯಪ್ಸ್ಗಳು ಇವೆಲ್ಲ. ಸೊ ಏನಾಗುತ್ತಪ್ಪ ಅಂತಂದರೆ ಆಟೋ ಅಪ್ಡೇಟ್ ಆ್ಯಪ್ಸ್ನ ಒಂದು ನೀವೇನು ಅದನ್ನು ಒಂದು ಅವೈಲೇಬಲ್ ಮಾಡ್ಕೊಂಡಿರ್ತಾರೆ ಅದು ತಾನಾಗೇ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಅಪ್ಡೇಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಫೋನ್ ಫ್ರೀಜಿಂಗ್ ಮತ್ತು ಏನಾಗುತ್ತೆ ಅಂದರೆ ಫೋನ್ ನಮಗೆ ಸ್ಲೋ ಡೌನ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರಿಂದ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಡಾಟಾ ಸೇವ್ ಕೂಡ ಕನ್ಸ್ಯೂಮ್ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ನಾಲ್ಕನೇ ಒಂದು ಸೆಟ್ಟಿಂಗ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನೀವೊಂದು ಆ್ಯಪ್ಸ್ನ ಒಂದು ಯಾವುದೋ ಒಂದು ಆ್ಯಪ್ಸ್ನ ಒಂದು ನೀವು ಇವಾಗ ಚೂಸ್ ಮಾಡಬೇಕಾಗುತ್ತೆ. ಇವಾಗ ನಾವು ನೋಡ್ಬೋದು ಇಂಗ್ಲೀಷ್ ಕನ್ನಡ ಡಿಕ್ಷನರಿ ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ನಾನು ಇದ್ರ ಮೇಲೆ ನೀವು ಪೂರ್ತಿಯಾಗಿ ಪ್ರೆಸ್ ಮಾಡ್ತಾ ಹಿಡೀರಿ. ಪ್ರೆಸ್ ಮಾಡಿದಾದ್ಮೇಲೆ ಒಂದು ನಿಮಗೆ ಐಕಾನ್ ಬಟನ್ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇನಪ್ಪ ಅಂತಂದರೆ ಆ್ಯಪ್ ಇನ್ಫೋ ಅಂತ ಹೇಳಿ, ಅಂದರೆ ಅಪ್ಲಿಕೇಶನ್ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ಕೋಬೋದು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಯೂಸೇಜ್ ಅಂತ ಇದೆ. ಮೊಬೈಲ್ ಡಾಟಾ ಹತ್ರ ಹೋಗಿ ನೀವೇನು ಮಾಡಬೇಕಂದ್ರೆ ಅಲ್ಲೋ ಬ್ಯಾಕ್ಗ್ರೌಂಡ್ ಡಾಟಾ ಯೂಸೇಜ್ನ ಆಫ್ ಮಾಡಬೇಕಾಗತ್ತೆ. ಸೊ ಆಫ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಏನೋ ಒಂದು ಈ ಒಂದು ಬ್ಯಾಕ್ಗ್ರೌಂಡ್ ಇವಾಗ ನೋಡ್ಬೋದು ನೀವು ಯಾವುದು ಈ ಒಂದು
ಇಂಗ್ಲೀಷ್ ಕನ್ನಡ ಡಿಕ್ಷನರಿನ ಒಂದು ಯೂಸ್ ಮಾಡ್ತಾ ಇರ್ತೀರ. ಸಡನ್ನಾಗಿ ಒಂದೊಂದು ಕಾಲ್ ಬರುತ್ತೆ, ಕಾಲ್ ರಿಸೀವ್ ಮಾಡ್ತೀರ, ಅವಾಗ ಏನಾಗುತ್ತೆ ಇದು ರನ್ ಆಗ್ತಾನೆ ಇರುತ್ತೆ. ಸೊ ಇದು ಡಾಟಾ ಕನ್ಸ್ಯೂಮ್ ಮಾಡ್ಕೋತಾನೆ ಇರುತ್ತೆ. ಸೊ ಅದು ಹಾಗೆ ಆಗಬಾರ್ದು, ಅದು ಅಪ್ಲಿಕೇಶನ್ ರನ್ ಆದರೂ ಕೂಡ ಬ್ಯಾಕ್ಗ್ರೌಂಡ್ ಡಾಟಾ ಯೂಸೇಜ್ ಆಗಬಾರ್ದಪ್ಪ ಅಂತಂದರೆ ಇಲ್ಲಿ ನೀವು ಇದನ್ನು ಈ ಒಂದು ಆಪ್ಷನ್ನ ಆಫ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೀವು ಡಾಟಾನ ಕನ್ಸ್ಯೂಮ್ ಕೂಡ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಆದಮೇಲೆ 5ನೇ ಒಂದು ಸೆಟ್ಟಿಂಗ್ ಬಂದುಬಿಟ್ಟು ಇದು ಲಾಸ್ಟ್ ಸೆಟ್ಟಿಂಗ್ ಅಂತ ಹೇಳಿ. ಸೊ ಈ ಒಂದು ಸೆಟ್ಟಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಇವಾಗ ನಾನು ಮುಂಚೆ 4ನೇ ಒಂದು ಸೆಟ್ಟಿಂಗ್ನಲ್ಲಿ ಏನು ಹೇಳಿದೆ, ಯಾವುದೋ ಒಂದು ಆ್ಯಪ್ನ ಒಂದು ಚೂಸ್ ಮಾಡಿಕೊಂಡು ಅದರಲ್ಲಿ ಇನ್ಫಾರ್ಮೇಷನ್ನಲ್ಲಿ ಹೋಗಿ ನೀವು ಬ್ಯಾಕ್ಗ್ರೌಂಡ್ ಡಾಟಾನ ಆಫ್ ಮಾಡ್ಕೊಳ್ಬೋದು. ಸೊ ಇದನ್ನು ಫೋನಲ್ಲಿ ನೋಡ್ಬೋದು, ಒಂದು 70-80 ಆ್ಯಪ್ಸ್ ಇರುತ್ತೆ. ಒಂದನ್ನೇ ತೊಗೊಂಡು ಮಾಡೋದ್ರಿಂದ ಟೈಮ್ ತುಂಬಾ ತೊಗೊಳುತ್ತೆ. ಸೊ ಅದಾಗಬಾರ್ದು, ನಾವು ಡೈರೆಕ್ಟಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡ್ ಡಾಟಾನ ಆಫ್ ಮಾಡಬೇಕಪ್ಪ ಅಂತಂದರೆ ನೀವು ಏನು ಮಾಡಬೇಕಾಗಿಲ್ಲ, ಸೆಟ್ಟಿಂಗ್ನಲ್ಲಿ ಹೋಗಿ ನಿಮಗೆ ಕನೆಕ್ಷನ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಾದಮೇಲೆ ಡಾಟಾ ಯೂಸೇಜ್ ಅಂತ ಇರುತ್ತೆ. ಸೊ ಇಲ್ಲಿ ಹೋದಾದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಒಂದು ಅಲ್ಟ್ರಾ ಡಾಟಾ ಸೇವಿಂಗ್ ಮೋಡ್ನ ಆನ್ ಮಾಡ್ಕೊಳ್ಳಿ. ಮತ್ತು ಇಷ್ಟದಾದಮೇಲೆ ಮೊಬೈಲ್ ಡಾಟಾ ಓನ್ಲಿ ಆ್ಯಪ್ಸ್ ಅಂತ ಇದೆ. ಸೊ ಇದನ್ನು ನೀವು ಕೂಡ ಆನ್ ಮಾಡ್ಕೊಳ್ಳಿ. ಅಂದರೆ ಇವಾಗ ಆ್ಯಪ್ಸ್ನಲ್ಲಿ ಮೊಬೈಲ್ ಡಾಟಾ ಏನಾದರೂ ಯೂಸ್ ಆಗ್ತಾಯಿತ್ತು ಅಂದರೆ, ಇವಾಗ ನೋಡ್ಬೋದು ವಾಟ್ಸಪ್ ಆಗಿರ್ಬೋದು, ಅದಾಗಿರ್ಬೋದು. 4ನೇ ಸೆಟ್ಟಿಂಗ್ನ ನೀವೇನಾದರೂ ಆಫ್ ಮಾಡ್ಕೊಂಡಿದ್ರೆ ಈ ಒಂದು 5ನೇ ಸೆಟ್ಟಿಂಗ್ ಕೂಡ ಅದು ಯೂಸ್ ಆಗ್ತಿರುವಂಥದ್ದು. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂದರೆ, ಯಾವುದೇ ಒಂದು ಫೋನಲ್ಲಿ ಡಾಟಾ ಸೇವರ್ ಅಂತ ಆಪ್ಷನ್ ಇರುತ್ತಂದರೆ ಅದನ್ನು ಆನ್ ಮಾಡ್ಕೊಂಬಿಡಿ. ಸುಮ್ಮನೆ ಅದೊಂದು ಯಾಕೆ ಆನ್ ಮಾಡ್ಕೋಬೇಕು ಅಂತ ಹೇಳಿ ಆ ರೀತಿ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ. ಸಪೋಸ್ ನಿಮಗೇನಾದರೂ ಡಾಟಾ ಇದು ಜಾಸ್ತಿ ಹೋಗಬಾರ್ದು, ಕಡಿಮೆ ಆಗಬೇಕು ಅನ್ನೋದ್ರಿಂದ ಮಾತ್ರ ಈ ರೀತಿ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ ಅಂತಂದರೆ ನೆಗ್ಲೆಕ್ಟ್ ಜಾಸ್ತಿ ಮಾಡ್ತಾರೆ. ಹಾಗೆ ನೋಡಿದ್ರೆ ಇವನ್ ನಾನು ಕೂಡ ನೆಗ್ಲೆಕ್ಟ್ ಮಾಡಿದ್ದೆ, ಆಮೇಲೆ ಎಲ್ಲ ರಿಸರ್ಚ್ ಮಾಡಿ ಆದಮೇಲೆ ಈ ರೀತಿ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು 5 ಸೆಟ್ಟಿಂಗ್ನ ಬಗ್ಗೆ ಈಸಿಯಾಗಿರುವಂಥ ಟ್ರಿಕ್ಸ್ ಇರುವಂಥದ್ದು. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ. ನಾನು ನಮಗೆ ಮುಂಚೆ ಹೇಳಿದಾಗೇ ನಿಮ್ಮ ಫೋನಲ್ಲೇ ಇರುತ್ತೆ, ಅದನ್ನೇ ನೀವು ಆನ್ ಆಫ್ ಮಾಡಿಕೊಂಡ್ರೆ ಮುಗೀತು, ನಿಮ್ಮ ಒಂದು ಡಾಟಾ ಕೂಡ ಸೇವ್ ಆಗುತ್ತೆ. ಸೊ ನಾನು ಕೇಳ್ತಾಪಟ್ಟೆ, ನಮ್ಮ ಮಾಮ್ ಡ್ಯಾಡ್ ಅವರು ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿರೋದ್ರಿಂದ ಗೂಗಲ್ ಮೀಟ್ ಮತ್ತು ಝೂಮ್ ಮೀಟಿಂಗ್ನ ಒಂದು ಯೂಸ್ ಮಾಡ್ತಿರ್ತಾರೆ. ಸೊ ನೆಟ್ ತುಂಬಾ ಜಾಸ್ತಿ ಖಾಲಿ ಆಗ್ತದೆ. ಹಾಗೆ ನೋಡಿದ್ರೆ ಅವರು ಏನಾಗುತ್ತಪ್ಪ ಅಂತಂದರೆ 3-4 ತಾಸು ಅವರಲ್ಲೇ ಕೂತ್ಕೊಂಡು ಕೇಳಬೇಕಾಗತ್ತೆ. ಸೊ ಆ ರೀತಿಯಾಗಿರುವಂಥ ಮೀಟಿಂಗ್ಗಳು ಇರುವಂಥದ್ದು ಇತ್ತೀಚಿಗೆ ದಿನಗಳಲ್ಲಿ ತುಂಬ ಹೆವಿಯಾಗಿರುವಂಥ ನೆಟ್ ಖಾಲಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗಬೇಕಪ್ಪ ಅಂತಂದರೆ, ಬ್ಯಾಕ್ಗ್ರೌಂಡ್ ಕನೆಕ್ಷನ್ ಏನಿರುತ್ತಲ್ಲ ನೆಟ್ನ ನೀವು ಆಫ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮುಂದಿನ ಒಂದು ದಿನಗಳಲ್ಲಿ ಏನು ಮಾಡ್ತೀನಿ ಅಂದರೆ, ಗೂಗಲ್ ಮೀಟ್ ಮತ್ತು ಝೂಮ್ ಮೀಟ್ ಯಾರು ಯೂಸ್ ಮಾಡ್ತಾರಲ್ಲ, ಸೊ ಅಲ್ಲಿಂದ ಯಾವ ರೀತಿ ನಾವು ಡಾಟಾವನ್ನು ಕನ್ಸ್ಯೂಮ್ ಮಾಡ್ಕೊಳ್ಬೋದು, ಅಂದರೆ ಡಾಟಾ ಯಾವ ರೀತಿ ನಾವು ಅದನ್ನು ಸೇವ್ ಮಾಡಿ ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಸೊ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋ ಮಾಡ್ತೀನಿ, ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ. ಸೊ ಇದೊಂದು ವಿಡಿಯೋ ನಿಮಗೆ ತುಂಬಾ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತ ಅನ್ಕೋತೀನಿ. ತುಂಬ ಜನ ಕಾಯ್ತಾಯಿದ್ರು. ಇವಾಗ ನಾನು ಕೂಡ ಯಾವ ರೀತಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ರಿಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿರುವಂಥ ಸೆಟ್ಟಿಂಗ್ ನನಗೆ ತಿಳಿತಾ ಬಂತು. ಸೊ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.